ಅಲ್ಲೇ ಬೆನ್ನಿಗೆ ಬಿದ್ದು ಬೇತಾಡ್ರಂಗೆ ಬರ್ತಾರಲ್ಲಪ್ಪ. ಯಾರ ಮದುವೆಗೆ ಹೋಗಿದೆ? ಯಾವನಿಗೆ ಗೊತ್ತಲ್ಲ. ಗೌಡ್ರೆ ಯಾಕೆ ಹಿಂಗ್ ಕರೀತವ್ರೆ? ಏನೋ ನಡೀತದೆ ಬಾ. ಗೌಡ್ರೆ ನನಗೆ ಗೊತ್ತು ಏನು? ನಾನು ನಿಮ್ಮ ಮನೆಗೆ ಬಂದಾಗೆಲ್ಲ ನೀವು ಯಾಕೆ ಬಂದು ಆಚೆ ನಿಂತ್ಕೋತೀರಾ ಅಂತ. ಯಾಕೆ? ಮನೇಲಿ ತುಂಬಾ ಜನ ಇದ್ದಾರೆ, ನಾವಿಬ್ರು ಫ್ರೀ ಆಗಿ ಮಾತಾಡಕ್ಕಾಗಲ್ಲ ಅಂತ ತಾನೆ. ಒಟ್ನಲ್ಲಿ ನೀನು ಸರಿಯಾಗಿ ಬಿದ್ದದೆ ಹೋದೆ. ಇವ್ರ ಜೊತೆ ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡೋಣ ಅಂದ್ರೆ ಬಂದ್ಬಿಟ್ರು ಮೂರ್ ಕೋತಿಗಳು. ನೀವು ಒಳ್ಳೆ ಗೌಡ್ರೆ, ವಾರ್ಡ್ ನಂಬರ್ 39ರಾಗೆ ಅರ್ಧಂಬರ್ಧ ಕೆಲಸ ಆಗದೆ ಹೋಗಿ ನೋಡ್ಕೊಂಡ್ ಬರ್ಬೇಕು ಅಂತಿದ್ರಲ್ಲ, ಬನ್ನಿ ಹೋಗುಮ. ಹೌದೌದು, ಬನ್ನಿ ಬನ್ನಿ. ಗೌಡ್ರೆ ಯಾವಾಗ ಬೇಕಾದ್ರೆ ಅವಾಗ ಕೆಲ್ಸಕ್ಕೆ ಹೋಗ್ಬೇಕಾ? ಅಂತದೇನ್ ಕೆಲ್ಸ? ಇದೆಲ್ಲ ರಾಜಕೀಯ ಸಂಬಂಧಪಟ್ಟಿದ್ದು, ನಿಮ್ಗೆ ಅದೆಲ್ಲ ಗೊತ್ತಾಗಕ್ಕಿಲ್ಲ ಬಿಡಿ. ಹಂಗೆ ಮೂಲೆ ಮೇಲೆ ಅಂತ ಸ್ವಲ್ಪ ಆಪರೇಷನ್ ಆಗಿತ್ತಲ್ಲ, ದುಡ್ಡು ಕೊಟ್ಬಿಟ್ಟು ಬರ್ಬೇಕು ಅಂತ ಹೇಳಿದ್ರೆ ಮರ್ತ್ಬಿಟ್ರ ನೆಕ್ಸ್ಟ್ ಮಾಡಿ ಅಂದಿದ್ರಲ್ಲ. ಈಗ ಗೊತ್ತಾಯ್ತು. ಹೋಗೋಣ ಬರೀ ಬರೀ. ಗೌಡ್ರೆ ಅದ್ಯಾವ್ರಿಗೋ ದುಡ್ಡು ಕೊಡ್ಬೇಕು ಅಂತ ನೀವ್ಯಾಕೆ ಅಲ್ಲಿವರೆಗೂ ಹೋಗ್ಬೇಕು? ಅವ್ರಿಗೆ ಬೇಕಿದ್ರೆ ಅವರೇ ಬಂದು ನಿಮ್ ಮನೆ ಮುಂದೆ ಕಾಯ್ತಾರೆ, ನೀವ್ ಹೋಗ್ಬೇಡಿ. ಈ ತರ ಮನೆಗೆಲ್ಲ ನೀವ್ ಹೋಗ್ತಿದ್ರೆ ನಿಮ್ ವ್ಯಾಲ್ಯೂ ಏನಾಗುತ್ತೆ? ಮಾಡ್ಬಿಟ್ರೆ ನಮ್ ಸಿದ್ದೇಗೌಡ್ರ ಜನನಾಯಕ ಅಂತಾರೆ. ಜನಗಳು ಸೇವೆ ಮಾಡ್ಬೇಕು ಅಂದ್ರೆ ನಾವೇ ಅವ್ರ ಮುಂದೆ ಹೋಗ್ಬೇಕು, ಗೊತ್ತಾಯ್ತಾ? ಯಾವ್ದೋ ಝೂ ಇಂದ ತಪ್ಪಿಸ್ಕೊಂಡ್ ಬಂದಿರೋ ತರ ಇದ್ದಾರೆ, ನನಗೆ ಉಪದೇಶ ಮಾಡ್ತಾರೆ. ನಡಿಲ್ಲ ಗೊತ್ತಾಯ್ತು. ಗೌಡ್ರೆ ನೀವು ಇವ್ರಿಗೆ ದುಡ್ಡು ಕೊಟ್ಟು ಕಳಿಸ್ಬಿಡಿ, ಆಗ್ಲೂ ಕೆಲ್ಸ ಆಗತ್ತಲ್ವಾ? ಅಕ್ಕ ಇವ್ರಿತ್ತು ನಮ್ ಸಿದ್ದೇಗೌಡ ಬಿಡಂಗ್ ಕಾಣ್ತಿಲ್ಲ, ನಡ್ರಲ್ಲ ಹೋಗುವ. ಈ ತರ ಹಿಂಸೆ ಕೊಟ್ರೆ ಯಾವನ್ ಬದುಕ್ತಾನೆ ಸ? ಅವ್ರ ಹಂಗ ಅನುಮಂಗ ಆಗತ್ತೆ ಗೌಡ್ರ ಪರಿಸ್ಥಿತಿ. ಸುಮ್ ನಿಂತ್ಕೊಳ್ರಲ್ಲ. ನೀವು ಸ್ವಲ್ಪ ಆ ಕಡೆ ಇರ್ತೀರಾ? ಬಂದ್ಯಾ? ನಮ್ ಚೆಲುವಿನ ನೋಡಿದ್ಯಾ? ಎಲ್ಲಿ? ಇಲ್ಲಿಗೆ ಬರ್ಲಿಲ್ವಾ? ಚೆಲುವಿ ದೇವಸ್ಥಾನದಲ್ಲಿ ಇದ್ಲಾ? ಇಲ್ಲಿಗೆ ಬರಲ್ಲ ಅಂದ್ಲಾ? ನೀನು ಬಲವಂತ ಕರ್ಕೊಂಡ್ ಬಂದ್ಯಾ? ನಾ ಹೇಳಿರುವ ನಮ್ಮ ಅಕ್ಕನ್ಗೆ ಏನು ಆಗಲ್ಲ ಅಂತ. ನಮ್ಮ ಅಕ್ಕ ಧೈರ್ಯವಂತೆ. ವೆಂಕಿ ನೀನು ನಮ್ಮ ಪಾಲಿನ ದೇವ್ರು ಕಣಪ್ಪ, ದೇವ್ರು. ನೀನು ಇಲ್ಲ ಅಂದಿದ್ರೆ ನಾನು ನಮ್ ಚೆಲುವಿನ ಕಳ್ಕೊಂಡು ಅನಾಥೆ ಆಗ್ಬಿಡ್ತಿದ್ದೆ. ನಾನು ನನ್ ಗಂಡಿನ ಕಳ್ಕೊಂಡು ಎಷ್ಟು ನೋವು ಅನ್ಭವಿಸಿದ್ನೋ, ನಮ್ ಚೆಲುವಿನ ಕಳ್ಕೊಂಡ್ಬಿಟ್ಟಿದ್ರೆ ಅದಕ್ಕಿಂತ ಜಾಸ್ತಿ ನೋವು ಅನುಭವಿಸ್ತಿದ್ದೆ ವೆಂಕಿ. ವೆಂಕಿ ನೀನು ಏನೋ ಹೇಳ್ಬೇಕು ಅಂತಿದೀಯಾ, ಅದೇ ಹೇಳ್ಕೊಳ್ತಾ ಇಲ್ಲ. ಏನು ವೆಂಕಿ? ಏನು ಹೇಳು ವೆಂಕಿ, ಹೇಳು. ನೀನು ಈಗ ನೀನು ಏನೋ ಹೇಳ್ದೆ, ಏನು ಏನು ಇನ್ನೊಂದ್ಸಲ ಹೇಳು. ಚೆಲುವಿನ
ಮದ್ವೆ ಆಗ್ತೀಯಾ? ವೆಂಕಿ, ನಾನು ಒಪ್ಪಿಗೆ ಕೊಟ್ರೆ ಮಾತ್ರನಾ? ನೀನು ನಮ್ ಸೆಲ್ವಿನ ಕೇಳಿದ್ಯಾ? ನಿನ್ನಂತ ಚಿನ್ನದಂತ ಹುಡುಗ ನನ್ ಸೆಲ್ವಿನ ಮದ್ವೆ ಆಗ್ತೀನಿ ಅಂತಂದ್ರೆ ನಾನು ಒಪ್ಕೊಳ್ದೆ ಯಾವ ನರಕಕ್ಕೆ ಹೋಗ್ಲಿ? ನನಗೆ ಒಪ್ಪಿಗೆ ಇದೆ. ನನ್ಗೆ ಒಪ್ಪಿಗೆ ಇದೆ. ನೀನು ಚೆಲ್ವಿನ ಒಂದ್ ಮಾತ್ ಕೇಳು. ಹ್ಞೂ ಮಗ. ಅವ ಮುತ್ತಿನಂತ ಹಳೆ ಸಿಕ್ನಲ್ಲವ. ಹ್ಞೂ ಕಣ್ ಮಗ.